ನಿಮ್ಮ ಜೀವನದಲ್ಲಿ ಪಾಸ್ ಆಗೋದನ್ನ ಏನಾದ್ರು ಕಲಿಬೇಕಂದ್ರೆ ಮತ್ತೆ ನಮ್ಮ ಶಾಲೆಗೆ ಬಂದು ಅಡ್ಮಿಷನ್ ಮಾಡಿ. ಇವತ್ತಿಂದ ಅಡ್ವರ್ಟೈಸ್ಮೆಂಟ್ ನಾವೇ ಕೊಡ್ತಾ ಇದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನಾವು ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಆರಂಭ. ನೋಡಿದ್ರೆ ಇವತ್ತು ಎಲ್ಲ ಪೇಪರಲ್ಲೂ ಈಗ ಸ್ಟಾರ್ಟ್ ಆಗಿದೆ, ಇವಾಗೆಲ್ಲ ಹಾಕಿದ್ದೀವಿ. ಪ್ಲಸ್ ಹೋರ್ಡಿಂಗ್ಸ್ ಹಾಕ್ಸ್ತಾ ಇದ್ದೀವಿ ನಾವು. ಲಾಸ್ಟ್ ಟೈಮ್ ನೀವು ಯಾರು ಕೇಳಿದ್ರಿ ಏನು ಸರ್ ಅದು ಹೋರ್ಡಿಂಗ್ ಅಂತ. ಸರ್ಕಾರಿ ಹೋರ್ಡಿಂಗ್ಸ್ ಇದೆ. ಇನ್ನೊಂದು ವಾರದೊಳಗೆ ಎಲ್ಲ ಸರ್ಕಾರಿ ಆಫೀಸಸ್ ಎದುರುಗಡೆ, ಅಂದರೆ ಎಲ್ಲದೂ ಕೊಡೋದಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಲಿಮಿಟೇಷನ್ ಇರುತ್ತೆ, ಸರ್ಕಾರಿ ಶಾಲೆಗೆ ಸೇರಿಸಿ ಅಂಥೇಳಿ. ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಎಲ್ಲರೂ ಕೂಡ ಸಾಧನೆ ಮಾಡಿದ್ದಾರೆ. DDPOCಗೆಲ್ಲ ಅವರಿಗೆಲ್ಲ ಡಿಸೈನ್ಸ್ ಕಳಿಸ್ತಾ ಇದ್ದೀವಿ. ನಮ್ಮ ಶಾಲೆಗೆ ಅಡ್ಮಿಷನ್ ಪ್ರೈವೇಟ್ ಶಾಲೆಯಲ್ಲಿ ಹಾಕ್ತಾರೆ, ರಮೇಶ್ ಅವ್ರು ಹಾಕ್ತಾರೆ, ಏನಂತ ಅವ್ರ ಮಕ್ಕಳದೆಲ್ಲ ಫೋಟೋ ಹಾಕಿ ಸಾಧನೆ ಮಾಡಿದ್ದಾರೆ. ಹಾಕಬೇಕು. ಬಟ್ ನಮ್ಮ ಸರ್ಕಾರಿ ಶಾಲೆಯಲ್ಲೂ ಕೂಡ ಹಾಕ್ತಕ್ಕಂಥ ಸಾಧನೆಯನ್ನು ಇದೇ ಮಧು ಬಂಗಾರಪ್ಪ, ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ಮಾಡಿದ್ದೀನಿ. BJP ಅವರೇ ನೀವು ಫೇಲ್ ಆಗಿದ್ದೀರಿ, ಇವತ್ತು ನಾವು ಪಾಸ್ ಆಗಿದ್ದೀವಿ, ಮಕ್ಕಳು ಪಾಸ್ ಮಾಡಿದ್ದಾರೆ. ಈ ಸರ್ಕಾರನ ವಿದ್ಯಾಭ್ಯಾಸವನ್ನು, ಶಿಕ್ಷಣವನ್ನು ನಾವು ಗ್ಯಾರಂಟಿಯಾಗಿ ಕೊಟ್ಟಿದ್ದೀವಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಟ್ಲೀಸ್ಟು ಯಾರೋ ಚೆನ್ನಾಗಿ ಮಾಡಿದಾಗ, ಒಂದು ನಿಮಿಷ ಚೆನ್ನಾಗಿ ಮಾಡಿದಾಗ ಖುಷಿನಾರು ಪಡ್ರಿ. BJP ಅವರಿಗೆ ಆ ಖುಷಿ ಅನ್ನೋದೇ ಇಲ್ಲಲ್ಲ ನಿಮಗೆ ಮನುಷ್ಯತ್ವನೇ ಬಿಟ್ಟುಬಿಟ್ಟಿದ್ದೀರಲ್ಲ. ಮಕ್ಕಳ ವಿಚಾರದಲ್ಲೂ ನೀವು ಮಾಡ್ತಿರಲ್ಲ. ಇನ್ನೂ ಸಾಕಷ್ಟು ಬದಲಾವಣೆಗಳಿದ್ದಾವೆ. ಒಂದೊಂದು ವಾರಕ್ಕೆ ಒಂದೊಂದು ಕೊಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ರವಿ ಅವರೇ, ನಿಮಗೂ ಚೆನ್ನಾಗಿ ಗೊತ್ತು, ಇದನ್ನು ಮುಂಚೆನೂ ಕೇಳಿದಿರಿ. ರೆಗ್ಯುಲೇಟರಿ ಸಿಸ್ಟಮ್ನ ನಾವು ತರ್ತೀವಿ, ಆದರೆ ಸುಪ್ರೀಂ ಕೋರ್ಟಲ್ಲಿ ಒಂದು ಆರ್ಡರ್ ಇದೆ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ರೆಗ್ಯುಲೇಟ್ ಮಾಡೋದಕ್ಕೆ ನಮಗೂ ಕೂಡ ಒಂದು ಲಿಮಿಟೇಷನ್ ಇರ್ತದೆ. ನಾನು ಇದನ್ನು ಹಂಗೆ ಹೇಳೋ ಬದಲು ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ಸೇರಿಸಿ. ಸರ್ಕಾರಿ ಶಾಲೆಗೆ ನಿಮಗೆ ಆರ್ಥಿಕವಾಗಿ ತೊಂದರೆ ಆಗೋದಾದರೆ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ? ಬೆಸ್ಟ್ ಟೀಚರ್ಸ್ ಅಲ್ಲೂ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ನಾವೆಲ್ಲ ಮೆರಿಟ್ ಮೇಲೆ ತೊಗೊಳ್ತೀವಿ. ಪಾಪ ಅವ್ರಿಗೆ ಏನಾಗ್ತದೆ, ಈಗಲೇ ರಮೇಶ್ ಅವ್ರು ಇದ್ದಾರೆ, ಓಪನಾಗಿ ಮಾತಾಡೋಣ. ಅವ್ರು ನೀವು ಫೀಸ್ ಕೊಟ್ರೇ ಪಾಪ ಅವ್ರು ಸಂಬಳ ಕೊಡೋಕ್ಕಾಗೋದು. ಸರ್ಕಾರ ಸಂಬಳ ಕೊಡಲ್ಲ ಅಲ್ಲಿ, ನಾವು ಫೀಸ್ ಕೊಟ್ರೇನೆ. ಅದಕ್ಕೆ ಅವರು ಒಂದು ಸರ್ಟನ್ ಲೆವೆಲಲ್ಲಿ ತಗೋತಾರೆ. ಒಂದು ಬಿಲ್ಡಿಂಗ್ ಕಟ್ತಾರೆ, ಒಂದು ಗ್ರೌಂಡ್ ಇರ್ತದೆ, ಒಂದು ಕಾಂಪೌಂಡ್ ಇರ್ತದೆ, ಒಂದು CC ಕ್ಯಾಮ್ರಾ ಹಾಕ್ತಾರೆ, ಒಂದು ಡ್ರಮ್ ಸೆಟ್ ಕೊಡಿಸ್ತಾರೆ, ಇದಕ್ಕೆಲ್ಲ ಇರ್ತದೆ. ಅವರಿಗೆ ಶೂಸು ಏನು ಕೊಡಿಸಲ್ಲ. ಇಡೀ ಭಾರತ ದೇಶದಲ್ಲಿ ರವಿ ಅವರೇ ಎಲ್ಲೋ ಒಂದು ನಿಮಿಷ ಹೇಳಿ. ಹೌದು ತಪ್ಪಾಗಿದೆ ಇಷ್ಟು ವರ್ಷ. ಅದನ್ನು ಸರಿ ಮಾಡೋದಕ್ಕೆ ನನ್ನ ಇಲಾಖೆ ರಾಷ್ಟ್ರೀಕರಣನ ನಾವು ರಾಜ್ಯೀಕರಣ ಇರೋದ್ರಿಂದ ಈಗ ರಾಷ್ಟ್ರೀಕರಣನ ಮಾಡೋಕ್ಕೆ ಹೋಗಲ್ಲ. ಈಗ ಸದ್ಯಕ್ಕೆ ರಾಜಕಾರಣದಲ್ಲಿ 100% ಈಕ್ವಾಲಿಟಿ, ನಾವು ಉಚಿತವಾಗಿರ್ತಕ್ಕಂಥ ಗ್ಯಾರಂಟಿಡ್ ಶಿಕ್ಷಣವನ್ನು ನಾವು ಕೊಡ್ತೀವಿ. ಮತ್ತೆ ನಾನು ರಿಯಟ್ರೇಟ್ ಮಾಡ್ತಾ ಇದ್ದೀನಿ, ಬೆಳಗ್ಗೆ ಮಕ್ಕಳಿಗೆ ಹಾಲು ಕೊಡ್ತೀವಿ, ರಾಗಿ ಮಾಲ್ಟ್ ಕೊಡ್ತೀವಿ, ಟೆಕ್ಸ್ಟ್ ಬುಕ್ ಕೊಡ್ತೀವಿ ಫ್ರೀಯಾಗಿ, ಒಳ್ಳೆ ಟೀಚರ್ಸ್ ಇದ್ದಾರೆ, ಕರೆಂಟ್ ಫ್ರೀಯಾಗಿ ಕೊಡ್ತೀವಿ, ಮಧ್ಯಾಹ್ನ ಊಟ ಕೊಡ್ತೀವಿ, ಮತ್ತು ಅದರೊಳಗೆ ಮೊಟ್ಟೆ ಕೊಡ್ತೀವಿ, ಮೊಟ್ಟೆ ತಿಂದೇ ಇರೋರು ಬಾಳೆಹಣ್ಣು ಕೊಡ್ತೀವಿ. ಸೊ ದಯವಿಟ್ಟು ಶೂಸು ಸಾಕ್ಸು ಕೊಡ್ತೀವಿ. ದಯವಿಟ್ಟು ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲಾತಿ ಮಾಡಿ.